ಇನ್ನು ದಾವಣಗೆರೆ ದಕ್ಷಿಣ ಯುದ್ಧ ಮುಂದುವರೆದಂತೆ ಮುಸ್ಲಿಮರ ಟಾರ್ಗೆಟ್ ವಿಚಾರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಮುಸ್ಲಿಂನ ಧರ್ಮಗುರುಗಳು ಕೆಂಡ ಕಾರ್ತಾ ಇದ್ದಾರೆ. ಮಂಡ್ಯದಲ್ಲಿ ಮುಸ್ಲಿಂ ಧರ್ಮಗುರುಗಳು ಸಭೆಯನ್ನ ನಡೆಸಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರ್ತಾ ಇರುವಂತದ್ದು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಸ್ಲಿಂ ಧರ್ಮಗುರುಗಳು ಕಿಡಿಕಾರ್ತಾ ಇದ್ದಾರೆ. ಮಂಡ್ಯದಲ್ಲಿ ಮುಸ್ಲಿಂ ಧರ್ಮಗುರುಗಳು ಸಭೆಯನ್ನ ನಡೆಸಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರ್ತಾ ಇರುವಂತದ್ದು. ನಜೀರ್ ಅಹಮದ್, ಅಬ್ದುಲ್ ಜಬ್ಬಾರ್ ಪುನರ್ ನೇಮಕ ಮಾಡಬೇಕು ಅಂತ ಪಟ್ಟು ಹಿಡಿತಿದ್ದಾರೆ. ನಾವು ಮತ ಹಾಕಿದ್ದಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರೋದು, ಅಧಿಕಾರದಲ್ಲಿ ಕೂರಿಸಿದವರಿಗೆ ಅಧಿಕಾರದಿಂದ ಕೆಳಗಿಳಿಸೋದು ಗೊತ್ತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತೀವಿ. ವರಿಷ್ಠರಿಗೆ ಮುಸ್ಲಿಂ ಧರ್ಮ ಗುರುಗಳು ಖಡಕ್ ವಾರ್ನಿಂಗ್ ಅನ್ನ ನೀಡ್ತಾ ಇರುವಂತದ್ದು. ನಮ್ಮ ಧರ್ಮದವರು 90% ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ. ನೀವು ಅಧಿಕಾರಕ್ಕೆ ಬರೋಕೆ ನಾವು ಕಾರಣ ಆಗಿದ್ದು. ಇನ್ನು ಹಗಲೆರಡು ನಮ್ಮ ಮುಸ್ಲಿಮರು ನಿಮ್ಮ ಪಕ್ಷದ ಪರ ಕೆಲಸ ಮಾಡಿದ್ದೀವಿ ಅಂತ ಮುಸ್ಲಿಂ ಧರ್ಮಗುರುಗಳು ಹೇಳ್ತಾ ಇರುವಂತದ್ದು. ಆದ್ರೂ ಕೂಡ ನಮ್ಗೆ ಒಂದು ಗ್ಲಾಸ್ ನೀರು ಕೊಡೋಕ್ಕೂ ಕೂಡ ಹಿಂದೇಟಿ ಆಗ್ತಾ ಇರುವಂತದ್ದು ಯಾಕೆ ಈ ಕಾಂಗ್ರೆಸ್ ಸರ್ಕಾರ? ಸಿಎಂ ಸಿದ್ದರಾಮಯ್ಯ ಅವರಿಗೆ ಮುಸ್ಲಿಂ ಧರ್ಮಗುರುಗಳು ಖಡಕ್ ಪ್ರಶ್ನೆಗಳನ್ನ ಕೇಳ್ತಾ ಇರುವಂತದ್ದು. ಮಂಡ್ಯದಲ್ಲಿ ಮುಸ್ಲಿಂ ಧರ್ಮಗುರುಗಳು ಸಭೆಯನ್ನ ನಡೆಸಿ ಕಾಂಗ್ರೆಸ್ ಸರ್ಕಾರದ ನಿರ್ಧಾರಗಳ ವಿರುದ್ಧ ಈಗ ಕೆಂಡ ಕಾರ್ತಾ ಇರುವಂತದ್ದು. ಇವಾಗ ಅವರು ನೇರ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅಂದ್ರೆ ಅದಕ್ಕೆ ನಮ್ಮ ಮತಗಳೇ ಕಾರಣ. ಹೇಗೆ ಈಗ ಹಿಂದ ನಾಯಕರುಗಳನ್ನ ಅಮಾನತುಗೊಳಿಸಲಾಗಿದೆ ಅಥವಾ ಅವರಿಗೇನು ಪಕ್ಷದಿಂದಲೇ ಅವರನ್ನ ತೆಗೆದುಹಾಕಲಾಗಿದೆ. ಈಗ ಕಾಂಗ್ರೆಸ್ ಅಧಿಕಾರದಲ್ಲಿ ಇದೆ ಅಂದ್ರೆ 90% ಕಾಂಗ್ರೆಸ್ಗೆ ಮತ ಹಾಕಿರೋದು ನಾವು. ನಿಮಗೆ ತಕ್ಕ ಪಾಠವನ್ನ ಕಲಿಸ್ತೀವಿ ನಾವು ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಇರುವಂತದ್ದು. ಈಗ ಎಲ್ಲೋ ಒಂದು ಕಡೆ ಮತ್ತೊಂದು ರೀತಿಯ ತಲೆನೋವನ್ನ ಮುಸ್ಲಿಂ ಧರ್ಮ ಗುರುಗಳು ನೀಡ್ತಾ ಇರುವಂತದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ ಹೇಳ್ಬೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಪ್ರವೀಣ್ ನೀಡ್ತಾರೆ. ಎಸ್ ಪ್ರವೀಣ್, ಈಗ ನೇರ ಹೇಳ್ತಾ ಇದ್ದಾರೆ ಧರ್ಮಗುರುಗಳು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕ್ ನಾವೇ ಕಾರಣ ಅಂತ. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳ್ತಾ ಹೋಗೋದಾದ್ರೆ ಏನು, ಇವತ್ತು ಮಂಡ್ಯದಲ್ಲಿ ಮುಸ್ಲಿಂ ಧರ್ಮಗುರುಗಳು ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ದಾವಣಗೆರೆಯಲ್ಲಿ ನಡೆದಂತ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಅನ್ನುವ ವಿಚಾರವಾಗಿ ಮಂಡ್ಯದ ಜಾಮಿಯಾ ಮಸೀದಿಯಲ್ಲಿ ಇಂದು ಒಂದು ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿರ್ತಾರೆ. ಇಲ್ಲಿ ಮುಖ್ಯ ವಿಚಾರ ಏನಂತಂದ್ರೆ ನಜೀರ್ ಅಹಮದ್ ಮತ್ತೆ ಅಬ್ದುಲ್ ಜಬ್ಬಾರ್ ಅವರನ್ನ ಪುನರ್ ನೇಮಕಗೊಳಿಸಬೇಕು ಅನ್ನೋ ಒಂದು ವಿಚಾರವಾಗಿ ಈಗ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿರ್ತಾರೆ. ಒಂದು ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಟಕ್ಕರ್ ಕೊಡುವ ರೀತಿಯಲ್ಲಿ ಇವರು ನಡೆದುಕೊಂಡಂತದ್ದು. ಏನಂತಂದ್ರೆ ಮುಸ್ಲಿಮರೇ ಅತಿ ಹೆಚ್ಚು ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಇದ್ದೀವಿ. ಮುಂದಿನ 22ರ ಚುನಾವಣೆ ಬರುತ್ತೆ, ಅವಾಗ ನಾವು ಇದನ್ನ ಸರಿಪಡಿಸ್ತೀನಿ ಅಂದ್ರೆ ಮುಂದಿನ 22ರ ಚುನಾವಣೆಯಲ್ಲಿ ನಾವು ತಕ್ಕ ಉತ್ತರವನ್ನ ಕೊಡ್ಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇರುವಂತದ್ದು. ಯಾಕೆಂತಂದ್ರೆ ನಜೀರ್ ಅಹಮದ್ ಮತ್ತು ಅಬ್ದುಲ್ ಜಬ್ಬಾರ್ ಅವರು ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಹಗಲಿರುಳು ಶ್ರಮಿಸಿರ್ತಾರೆ. ಅವ್ರು ಯಾವುದೇ ರೀತಿಯಾದ ತಪ್ಪುಗಳನ್ನ ಮಾಡಿಲ್ಲ. ಆದ್ರೂ ಕೂಡ ಏಕಾಏಕಿ ಒಂದು ನೋಟಿಸ್ ಅನ್ನು ಕೊಡದೆ ಅವ್ರನ್ನ ಇದು ಮಾಡಿರುವಂತದ್ದು, ಅಮಾನತು ಮಾಡಿರುವಂತದ್ದು ಎಷ್ಟು ಸರಿ ಅಂತೇಳಿ ಈಗ ಕೈ ಮುಖಂಡರಿಗೆ ಇವರು ಜಂಟಿ ಸುದ್ದಿಗೋಷ್ಠಿ ಮಾಡುವ ಮುಖಾಂತರ ಗುರುಗಳು ಖಡಕ್ ವಾರ್ನಿಂಗ್ ಅನ್ನ ನೀಡಿರುವಂತದ್ದು. ಕಾಂಗ್ರೆಸ್ ನಲ್ಲಿ ಅಧಿಕಾರಕ್ಕೆ ಬರಲು ಮುಸ್ಲಿಮರೇ ಕಾರಣ ಅನ್ನುವ ವಿಚಾರಗಳನ್ನು ಕೂಡ ಹೇಳಿರುವಂತದ್ದು. ಎಲ್ಲಾ ಜಾತಿಯ ಗುರುಗಳು ಹಾಕಿದ್ದಾರೆ. ನಮ್ಮ ಧರ್ಮದವರು 90% ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಅನ್ನುವ ವಿಚಾರವನ್ನ, ಗಂಭೀರವಾದಂತಹ ವಿಚಾರವನ್ನ ಇವರು ಹೇಳಿರುವಂತದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮುಸ್ಲಿಂ ಧರ್ಮಗಳು ಒಂದು ಪ್ರಶ್ನೆಯನ್ನ ಏನಂದ್ರೆ ರಾಜಕೀಯ ಕಾರ್ಯದರ್ಶಿಗಳಾದ ನಜೀರ್ ಅಹಮದ್ ಅವರನ್ನು ವಜಾ ಮಾಡಿರುವ ವಿಚಾರವಾಗಿ ಅವರು ತೀವ್ರವಾದ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತು ಅವರ ಅಭಿಪ್ರಾಯವನ್ನು ಸಂಗ್ರಹಿಸಿ ಹೈಕಮಾಂಡ್ಗೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ ಅನ್ನುವ ಒಂದು ವಿಚಾರವನ್ನು ಕೂಡ ಹೇಳುವಂತದ್ದು. ಶಾವನೂರ್ ಶಿವರಾಜಶಂಕರ್ ಅವರು ವಿಧಾನಸಭೆಯಲ್ಲಿ BY ರಾಘವೇಂದ್ರ ಅವರ ಪರ ಮತ ಕೇಳಿದ್ರು. ಆಗ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಿಲ್ಲ. ಈಗ ತರುವಾಯವಾಗಿ ನಮ್ಮ ಮುಖಂಡರ ಮೇಲೆ ಕ್ರಮವನ್ನ ಕೈಗೊಂಡಿರುವುದು ಎಷ್ಟು ಸರಿ ಅನ್ನುವ ಒಂದು ಪ್ರಶ್ನೆಯನ್ನ ಕೂಡ ಮಾಡಿರುವಂತದ್ದು. ಧನ್ಯವಾದ ಪ್ರವೀಣ್ ನಿಮ್ಮೆಲ್ಲ ಮಾಹಿತಿಗಾಗಿ.